ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋಪಾಲಣ್ಣಿ ಕೈ ಬಿಟ್ಟು ಫೇಮಸ್ ಆಗಿದ್ದೆ ನಿಮ್ ಕೀಟಕ ಸಾಹೇಬ್ರನ್ನ ಸಸ್ಪೆಂಡ್ ಮಾಡಕ್ ಅವ್ರೇಕನೆ ಡಿಸಿಪ್ಲಿನರಿ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ಬರೀ ಸಸ್ಪೆಂಡ್ ಮಾಡೋರೇನ್ಲ ಹಿಡ್ಕೊಂಡು ಹೋಗಿ ಜೈಲಿಗೆ ಹಾಕಿಲ್ವಲ್ಲ ಇನ್ನು ಇಲ್ಲ ಕಣೆ, ಬರೀ ಇಷ್ಟೇಯೋ. ಇನ್ನು ಏನೇನ್ ಮಾಡೋನು ಅದನ್ನೆಲ್ಲ ಆಚೆಗೆ ತಗೊಂಡ್ಬಂದು ಆಮೇಲೆ ಅರೆಸ್ಟ್ ಮಾಡ್ಬೇಕೋ ಬೇಡವೋ ಅಂತ ನೋಡ್ತಾರೆ ಕಣೆ. ಈ ಕಾಮುಕನ ಬಗ್ಗೆ ಮಾತಾಡಕ್ಕೆ ಸ್ಮೈಲ್ ಗೌಡ್ರು ಬಂದೈತೆ ಕಣೆ. ಸರ್, ಇದು ರಾಜ್ಯದ ನಮ್ಮ ಗೃಹ ಇಲಾಖೆಯ ವೀಕ್ನೆಸ್ ಅನ್ನ ಎಕ್ಸಿಬಿಟ್ ಮಾಡ್ತದೆ. ಆಯ್ತು, ಒಂದು ವೇಳೆ ಭಾರಿ ಹಿಂದಿಂದು ಮತ್ತೊಂದು ಮುಂದಿಂದು ಅಂತ ಹೇಳುವಂಥದ್ದು ಇದ್ರೂ ಕೂಡ ಒಂದು ಗೃಹ ಇಲಾಖೆಗೆ ಅವರ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಇಷ್ಟು ದೊಡ್ಡ ಅಧಿಕಾರಿಯ ಕಚೇರಿಯಲ್ಲೇ ಅದು ಕೂಡ ನಡೆದದ್ದು ಕೂಡ ಅವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಇನ್ನು ಸಾಮಾನ್ಯ ಜನರ ಪಾಡೇನು? ಇದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು. ಅವರು ಯಾವುದೇ ರೀತಿಯ ನೈತಿಕತೆ ಇವತ್ತು ಆ ಗೃಹ ಇಲಾಖೆಗಿಲ್ಲ. ಗೃಹ ಮಂತ್ರಿಗಳು ಆ ಜಾಗದಲ್ಲಿ ಕೂತ್ಕೊಂಡು ಅವರಿಗೆ ಖಂಡಿತವಾಗಿಯೂ ಯಶಸ್ವಿಯಾದಂಥ ಆ ಕಾನೂನು ಸುವ್ಯವಸ್ಥೆಯನ್ನು ಜನರಿಗೆ ಕೊಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸರಿ, ಇದು ರಾಜ್ಯದ ನಮ್ಮ ಗೃಹ ಇಲಾಖೆಯ ವೀಕ್ನೆಸ್ ಅನ್ನ ಎಕ್ಸಿಬಿಟ್ ಮಾಡ್ತದೆ. ಆಯ್ತು, ಒಂದು ವೇಳೆ ಭಾರಿ ಹಿಂದಿಂದು ಮತ್ತೊಂದು ಮುಂದಿಂದು ಅಂತ ಹೇಳುವಂಥದ್ದು ಇದ್ರೂ ಕೂಡ ಒಂದು ಗೃಹ ಇಲಾಖೆಗೆ ಅವರ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಇಷ್ಟು ದೊಡ್ಡ ಅಧಿಕಾರಿಯ ಕಚೇರಿಯಲ್ಲೇ ಅದು ಕೂಡ ನಡೆದದ್ದು ಕೂಡ ಅವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಇನ್ನು ಸಾಮಾನ್ಯ ಜನರ ಪಾಡೇನು? ಮೈಲ್ಗೌಡ್ರು ತರಕ್ಕೆ ಒಬ್ಬನಾದ್ರೂ ಈ ಗೌರ್ಮೆಂಟ್ ನಲ್ಲಿ ಸ್ಟ್ರಾಂಗ್ ಇದ್ದಿದ್ರಿ ಈ IPS ನ ಅರೆಸ್ಟ್ ಮೈಂಡ್ ಬಿಸಾಕಿರೋ ಕಂಡ್ಲೆ. ಸ್ಮೈಲ್ ಗೌಡ್ರು ಸ್ಟ್ರಾಂಗ್ ಉಂಟು ಕಣೆ. ಅದೇ ಅಧಿಕಾರದಲ್ಲಿ ಇದ್ದಿದ್ರೆ ಇಂಥವೆಲ್ಲ ನಡೀತಿರಲಿಲ್ಲ ಬಿಡು. ನೋಡಿಲಿ, DK ಸುರೇಶ್ ಹೊಸ ಮ್ಯಾಟ್ರ್ ಬಾಯ್ ಬಿಡ್ತೈತಿ. ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು. ಆತ್ಮೀಯತೆ ವಿಚಾರ ಅಲ್ಲ, ಶಿಸ್ತಿನ ವಿಚಾರ. ಯಾರಿಗೆ ಆತ್ಮೀಯರಿರ್ಲಿ, ನನಗೂ ಆತ್ಮೀಯರು ಬೇಜಾನ್ ಜನ ಇರ್ತಾರೆ. ಆತ್ಮೀಯತೆಗಿನ್ನ ಶಿಸ್ತು ಬಹಳ ಮುಖ್ಯ. ಪರಮೇಶ್ವರ್ಗೂ ಈ ಕಮಂಗುಗೂ ಕ್ಲೋಸ್ ಅಂತ ಹೇಳ್ತೈತೆ ಸುರೇಶ್. ರನ್ಯರ ಅರೆಸ್ಟ್ ಆಯ್ದಾಗ್ಲೂ ಇದನ್ನೇ ಹೇಳಿದ್ರು ಕಂಡ್ಲ. ಪಾಪ ಪರಮೇಶ್ ಅದ್ರ ಬಗ್ಗೆ ಕಮುಕ್ ಅಂದಿಲ್ಲ. ಈ ಸರ್ತಿ ಸಿದ್ದಣ್ಣ ಸ್ಟ್ರಿಕ್ಟ್ ಆಗಿ ಹೇಳೈತೆ ಕಣೆ. ತಪ್ಪು ಯಾವನೇ ಮಾಡಿರ್ಲಿ ಸುಮ್ಕೆ ಬಿಡೋದಿಲ್ಲ ಅಂತವ. ರಾಜ್ಯದ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತ ಒಂದು ಘಟನೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಸಮಗ್ರ ತನಿಖೆ ಆಗಲಿ. ಇದು ಸತ್ಯಾಸತ್ಯತೆ ಏನು ಅಂತ ವಿರೋಧ ಪಕ್ಷದ ಲೀಡರ್ಗಳೇನ್ಲ ಸರ್ಕಾರ ಬರೀ ಇಂಥ ಕಿತ್ತೋದ ಕೆಲಸದಲ್ಲಿ ಮುಳುಗೋಯ್ತದಿ ಅಂತದ್ರಲ್ಲಿ ಇವು ಬರೀ ಕಮೆಂಟ್ ಹೊಡಿಕೊಂಡು ಓಡಾಡ್ತಾವಲ್ಲ. ಅಲ್ಲಿ ಒಬ್ರು ಮಾತು ಇನ್ನೊಬ್ರು ಕೇಳ್ತಿಲ್ಲ ಕಣೆ. ಅಧ್ಯಕ್ಷರ ಮಾತಿಗೆ 3 ಕಾಸಿನ ಬೆಲೆ ಕೊಡ್ತಿಲ್ಲ. ಶಾಡೋ CMಗೆ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ. ಹಿಂಗಾಗಿ ಒತ್ತಿಗೆ ಯಾಕಂಡ್ಲ ಆಡಳಿತ ಪಕ್ಷದವು ಆಡಿದ್ದೆ ಆಟ ಮಾಡ್ಕೊಂಡ್ಬಿಟ್ಟವೆ. ಯಾರ್ದಾರ ಒಬ್ರು ಭಯ ಬೇಡವೇನ್ಲ? ತತ್ವಗಿಲಮ್ಮಕ್ಕಿ ಶಿವನಿ ಶಂಭುಲಿಂಗ. ಕಣ್ಣು